ನಮಸ್ಕಾರ. ಇವತ್ತು ಕರ್ನಾಟಕದಲ್ಲಿ ಒಬ್ಬ ಕನ್ನಡಿಗನು, ಒಬ್ಬ ಚಿತ್ರನಟ, ಇಡೀ ದೇಶವೇ ಮೆಚ್ಚುವಂತ ಒಬ್ಬ ನಾಯಕ ನಟ ಸಂಕಷ್ಟದಲ್ಲಿದ್ದಾನೆ. ಇವತ್ತು ತಮ್ಗೆಲ್ರಿಗೂ ಗೊತ್ತಿರ್ಬೋದು, ಇಲ್ಲಿನ ಪ್ರೇಮಿಗಳು, ಇಲ್ಲಿನ ಯುವಕರು, ಇಲ್ಲಿನ ಎಷ್ಟೋ ಜನ ಇವತ್ತಿಗೆ ಇಳಿ ವಯಸ್ಸಾಗಿದ್ರು ಕೂಡ ಮರಿಲಿಕ್ಕಾಗದೇ ಇರೋಂತಹ, ಪ್ರತಿ ಬಾರಿಯೂ ನೆನಪಿಸ್ಕೊಳ್ಳುವಂತಹ ಆ ಚಿತ್ರಗಳು ಯಾವ್ದಾದ್ರು ಇದ್ರೆ ಅದು ರವಿಚಂದ್ರನ್ ನಟನೆಯ ನಿರ್ಮಾಣ ಮಾಡಿರುವಂತಹ, ನಿರ್ದೇಶನ ಮಾಡಿರುವಂತಹ ಚಿತ್ರಗಳು. ಇವತ್ತು ಅಂತ ಒಬ್ಬ ಮಹನೀಯರನ್ನ ಸಂಕಷ್ಟದಲ್ಲಿದ್ದಾಗ ನಾವು ಗುರುತಿಸ್ಬೇಕಾಗಿರೋದು ಕನ್ನಡಿಗರಾಗಿ, ಒಬ್ಬ ಹೋರಾಟಗಾರರಾಗಿ ನಮ್ಮ ಕರ್ತವ್ಯ, ಆದ್ಯತೆ ಕೂಡ. ಇವತ್ತು ಶಾಂತಿ ಕ್ರಾಂತಿ ಸಿನಿಮಾ ಅವತ್ತು 4 ಭಾಷೆಗಳಲ್ಲಿ ಬಹಳಷ್ಟು ಆ ಕಾಲಕ್ಕೆ ಅಷ್ಟು ಶ್ರೀಮಂತ ಸಿನಿಮಾವನ್ನ ಮಾಡುವಂತ ಧೈರ್ಯ ಯಾರಿಗೂ ಇರಲಿಲ್ಲ. ಅದು ಕನ್ನಡ ಚಲನಚಿತ್ರ ಅಂತ ಹೇಳಿದ್ರೆ ಸಂತೋಷ ಪಡ್ಬೇಕಾಗಿರುವಂಥದ್ದು. ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ಗರ್ವ ಪಡ್ಬೇಕಾಗಿರುವಂತಹ ಒಂದು ಸನ್ನಿವೇಶವನ್ನ ಉದ್ಭವ ಮಾಡಿದ್ದು ನಮ್ಮ ವೀರಸ್ವಾಮಿ ಅವರು, ಅವರ ಪುತ್ರ ಆಗಿರುವಂತಹ ರವಿಚಂದ್ರನ್ ಅವರು. ಅವರ ಸಿನಿಮಾಗಳು ಪ್ರೇಮಲೋಕ, ಶಾಂತಿ ಕ್ರಾಂತಿ, ರಣಧೀರ, ಎಷ್ಟೋ ಚಿತ್ರಗಳು ಇವತ್ತು ನಾವು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಅವರ ಹಾಡುಗಳನ್ನ ಅದು ಸಾವಿಲ್ಲದ ಒಂದು ಏನು ಹೇಳ್ತೀರಂದ್ರೆ, ಯಾವತ್ತಿಗೂ ಕೂಡ ಸಾವಿಲ್ಲದ ಮನುಷ್ಯ ಅಂತ ಏನ್ ಹೇಳ್ತೀವಿ, ಅದನ್ನ ಮರಿಲಿಕ್ಕೆ ಆಗದೆ ಇರುವಂತಹ ಒಂದು ಚಿತ್ರಗಳನ್ನ ಕೊಟ್ಟಂತಹ ಮಹನೀಯರವರು. ಇವತ್ತು ಶಾಂತಿ ಕ್ರಾಂತಿ ಇಡೀ ರಾಜ್ಯದಲ್ಲಿ ಒಂದು ಸಂಚಲನವನ್ನ ಮೂಡಿಸಿದೆ. ಮತ್ತೆ ಸೋತಂತಹ ಸಿನಿಮಾ, ಸೋಲುವಂತ ಸಿನಿಮಾ ಅಲ್ಲ, ಆದ್ರೂ ಕೂಡ ಸೋತಿದೆ. ಅವತ್ತು ಅವರ ಏನೋ ಒಂದು ಕೆಟ್ಟ ಗಳಿಗೆಯಿಂದ ಇವತ್ತು ಮತ್ತೆ ರವಿಚಂದ್ರನ್ ಅವರನ್ನ ಕೈ ಹಿಡಿಬೇಕು, ಆ ಚಿತ್ರ ಮತ್ತೆ ರೀ-ರಿಲೀಸ್ ಮಾಡ್ಬೇಕು ಅಂತ ಹೇಳಿ ಯುವಕರಲ್ಲಿ ಮತ್ತೆ ಎಲ್ಲ ಇಡೀ 6.5 ಕೋಟಿ ಕನ್ನಡಿಗರು ಕೂಡ ಇವತ್ತು ಆ ಚಿತ್ರದ ಬಗ್ಗೆ ಮಾತಾಡ್ತಿದ್ದಾರೆ. ಹಾಗಾಗಿ ಕರವೇ ಸಿಂಹ ಸೈನ್ಯ ಕೂಡ ಇವತ್ತು ರವಿಚಂದ್ರನ್ ಅವರನ್ನ, ಆ ಚಿತ್ರವನ್ನ, ಶಾಂತಿ ಕ್ರಾಂತಿ ಸಿನಿಮಾವನ್ನ ಮರು ರಿಲೀಸ್ ಮಾಡೋದಕ್ಕೆ ನಾವು ಕೂಡ ಅದು ಮಾಡ್ಲೇಬೇಕು ಅಂತೇಳಿ ಸರ್ಕಾರಕ್ಕೂ ಕೂಡ ಒಂದು ವಿಶೇಷವಾದಂತ ಮನವಿಯನ್ನ ಮಾಡ್ತೀನಿ. ಏನಪ್ಪಾ ಅಂದ್ರೆ, ನಮ್ಮ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಅನೇಕ ಕಡೆ ಹೇಳಿದ್ದಾರೆ, ನನಗೆ ಬಹಳ ಒಂದು ಆತ್ಮ ಸ್ನೇಹಿತ ಇವರು, ತುಂಬಾ ನಾನು ಜೊತೆಯಲ್ಲಿ ಓದಿರೋದು, ನಾವು ವಿದ್ಯಾಭ್ಯಾಸ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅಂತಹ ಒಬ್ಬ ಉತ್ತಮವಾದಂತ ನಟನನ್ನ ನೀವು ಕೈ ಹಿಡಿಲೇಬೇಕು ಅಂತೇಳಿ ಮನವಿ ಮಾಡ್ತೇನೆ. ಯಾಕೆಂದ್ರೆ ಕಷ್ಟ ಬಂದಾಗ ಒಬ್ಬ ಮನುಷ್ಯನ ಕೈ ಹಿಡಿಲಿಲ್ಲ ಅಂದ್ರೆ, ಇವತ್ತು ಕನ್ನಡ ಪರ ಎಷ್ಟೋ ನಟರು ಇವತ್ತು ಬೇರೆ ಬೇರೆ ಭಾಷೆಗಳ ಮೊರೆ ಹೋಗ್ಬಿಟ್ಟಿದ್ದಾರೆ. ಆದ್ರೆ ಮೂಲತಃ ಅವರು ತಮಿಳರಾದ್ರೂ ಕೂಡ ಕನ್ನಡಕ್ಕೆ ಅವರು ಕೊಟ್ಟಂತಹ ಕೊಡುಗೆಗಳು ಅಪಾರವಾಗಿದ್ದಾವೆ. ಅಂತ ಒಬ್ಬ ಧೀಮಂತ ನಾಯಕನನ್ನ, ಧೀಮಂತ ನಟನನ್ನ ನಾವು ಮರಿಬಾರ್ದು. ಹಾಗಾಗಿ ವಿಶೇಷವಾಗಿ ನಾವು ಮತ್ತೊಮ್ಮೆ ಮಗದೊಮ್ಮೆ ನಾವು ಇವತ್ತು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ, ವಿಶೇಷ ಅನುದಾನವನ್ನು ಕೊಟ್ಟು ಅವ್ರಿಗಿರುವಂತ ಟ್ಯಾಲೆಂಟ್ಗೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯನಾ? ಅಂತ ಒಬ್ಬರನ್ನ ನಾವು ಗುರುತಿಸ್ಲಿಲ್ಲ ಅಂದ್ರೆ, ಅವರನ್ನ ಕಷ್ಟದಲ್ಲಿ ಕೈ ಹಿಡಿದಿಲ್ಲ ಅಂದ್ರೆ ನಾವು ಮಾನವೀಯತೆ ಸತ್ತಂತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಶಾಂತಿ ಕ್ರಾಂತಿ ಸಿನಿಮಾವನ್ನ ಎಲ್ರು ಕೂಡ ಥಿಯೇಟರ್ ಅಲ್ಲಿ ಹೋಗಿ ಸಿನಿಮಾ ನೋಡಿದ್ರೆ ಮಾತ್ರನೇ ಆ ಸಿನಿಮಾ ಮತ್ತೆ ರಿಲೀಸ್ ಮಾಡಿದ್ದಕ್ಕೂ ಕೂಡ ಅವ್ರಿಗೂ ತೃಪ್ತಿ ಆಗುತ್ತೆ, ಅವ್ರಿಗೂ 1-2 ಕಾಸು ಸಿಗುತ್ತೆ. ಆ ಸಿನಿಮಾಗೆ ಅವ್ರು ಕನ್ಸು ಕಟ್ಟಿದಾರಲ್ವಾ. ನಾನು ಖಂಡಿತವಾಗ್ಲೂ ಅನೇಕ ನಮ್ಮ ನಟರುಗಳು, ಎಷ್ಟೋ ಜನ, ನಮ್ಮ ರಾಜ್ಕುಮಾರ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ನಾಗಾರ್ಜುನ ಇವರು, ಅನಂತ್ ನಾಗ್ ಇರ್ಬೋದು, ಶಂಕರ್ ನಾಗ್ ಇರ್ಬೋದು, ಅನೇಕರು, ಒಬ್ರು ಇಬ್ರು ಇಲ್ಲ, ಅನೇಕರು ಕೊಡುಗೆಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾದಂತಹ ಒಬ್ಬ ವ್ಯಕ್ತಿತ್ವ ಇರುವಂತವರು, ಕನ್ನಡದ ಮೇಲೆ ಪ್ರೀತಿ, ಅಭಿಮಾನ, ಕಾಳಜಿ ಇರುವಂತವ್ರು, ಇವತ್ತು ಕೂಡ ಯಾರಿಗೂ ವಿರೋಧಿ ಇಲ್ಲ. ಎಲ್ಲರ ಮನಸ್ಸನ್ನ ಗೆದ್ದಿರುವಂತ ಒಬ್ಬ ನಾಯಕ ನಟರು ರವಿಚಂದ್ರನ್ ಅವರು. ನಿರ್ಮಾಪಕರು, ಎಷ್ಟೋ ಜನಕ್ಕೆ ದೊಡ್ಡವರು ಇವತ್ತು ಅವರನ್ನ ಹೊಗಳ್ತಾರೆ. ಯಾಕೆಂದ್ರೆ ಅವರ ಮನೆ ಅನ್ನ ತಿಂದಿದೀವಿ, ಅವ್ರು ಕೆಲಸ ಕೊಟ್ಟಿದ್ದಾರೆ, ಉದ್ಯೋಗ ಕೊಟ್ಟಿದ್ದಾರೆ. ಅಂತ ಒಬ್ಬ ವ್ಯಕ್ತಿನ ನಾವು ಕೈ ಬಿಡೋದು ಸರಿನಾ? ಇದು ಖಂಡಿತವಾಗ್ಲೂ ಅಸಾಧ್ಯ. ಇದನ್ನ ನಾವೆಲ್ಲರೂ ಕೂಡ ಸುಮ್ನೆ ರಿಲೀಸ್ ಮಾಡಿದ್ರೆ ಸುಮಾರು ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. ಆದ್ರೆ ನಾವು ಸಿನಿಮಾವನ್ನ ಥಿಯೇಟರ್ ಅಲ್ಲಿ ಹೋಗಿ ನೋಡಿದಾಗ ಮಾತ್ರನೇ ಇದಕ್ಕೆ ಒಂದು ಗೌರವ, ಬೆಲೆ ಬರುತ್ತೆ. ಮತ್ತೆ ಇನ್ನೊಂದಷ್ಟು ಮುಂದಿನ ದಿನಗಳಲ್ಲಿ ಆ ಚಿತ್ರಗಳನ್ನ, ಹೊಸ ಚಿತ್ರಗಳನ್ನ ತೆಗೆಯುವಂತ ಪ್ರಯತ್ನ ಮಾಡ್ಬೋದು. ಇವತ್ತು ಬಹಳ
ಫೈನಾನ್ಷಿಯಲ್ ವಿಚಾರದಲ್ಲಿ, ಹಣಕಾಸು ವಿಚಾರದಲ್ಲಿ ಬಹಳ ಹಿನ್ನಡೆ ನೊಂದಿದ್ದಾರೆ. ಬೇರೆಯವರಾಗಿದ್ದಿದ್ರೆ ಖಂಡಿತವಾಗ್ಲೂ ಜೀವಂತ ಉಳಿಯೋದೇ ಕಷ್ಟ. ಅಂತ ಕೋಟ್ಯಾಂತರ, ಆ ಕಾಲಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಿನಿಮಾ ತೆಗಿತಾ ಇದ್ರು. ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನ ಒಂದು ಗಗನದೆತ್ತರಕ್ಕೆ ತಗೊಂಡದಂತಹ ಒಬ್ಬ ಹೃದಯವಂತ ರವಿಚಂದ್ರನ್ ಅವರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಈ ಸಿನಿಮಾವನ್ನ ಗುರುತಿಸ್ಲೇಬೇಕು, ನಾವೆಲ್ಲರೂ ಕೂಡ ಬೆಂಬಲಿಸ್ಬೇಕು, ಥಿಯೇಟರ್ ಅಲ್ಲಿ ಹೋಗಿ ಸಿನಿಮಾ ನೋಡ್ಬೇಕು.